ಕಣ್ಣು ಆರೋಗ್ಯ ಅಂತ ಬಂದ ತಕ್ಷಣ ಒಂದಿಷ್ಟು ವಂಶ ಪಾರಂಪರ್ಯವಾಗಿ ಬರುವ ಸಮಸ್ಯೆಗಳು ಅಂತ ಇರುತ್ತೆ. ಮಾಲಗಣ್ಣು ಒಂದಿದೆ, ಅದು ಸಹ ವಂಶ ಪಾರಂಪರ್ಯವಾಗಿರಬಹುದು. ಅದಲ್ಲದೆ ಇನ್ನು ಸ್ವಲ್ಪ ಸೀರಿಯಸ್ ತೊಂದರೆ ಅಂದರೆ ಅದು ರೆಟಿನೈಟಿಸ್ ಪಿಗ್ಮೆಂಟೋಸ. ಈ ಸೀರಿಯಸ್ ಯಾಕೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಇಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆ ಕುರಿತು ಇಂದಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ನಾಡಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ YL ರಾಜಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ ಕಣ್ಣು ಆರೋಗ್ಯ ಅಂತ ಬಂದ ತಕ್ಷಣ ಒಂದಿಷ್ಟು ವಂಶ ಪಾರಂಪರ್ಯವಾಗಿ ಬರುವ ಸಮಸ್ಯೆಗಳು ಅಂತ ಇರುತ್ತೆ. ಇದು ಕಣ್ಣಿಗೂ ಅನ್ವಯ ಆಗತ್ತಾ? ಲೈಕ್ ಶುಗರು, BP ಥರ? ಹೌದು, ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳು ಕಣ್ಣಲ್ಲೂ ಬರುತ್ತೆ. ಯಾಕೆಂದರೆ ಜೆನೆಟಿಕ್ ಕೋಡ್ ಅನ್ನೋದೇನಿದೆ ಅದು ನಮ್ಮ ತಂದೆ ತಾಯಿಗಳಿಂದ ಅಥವಾ ತಾತ ಮುತ್ತಾತರಿಂದ ಎಷ್ಟೋ ತಲಾಂತರಗಳಿಂದ ಬಂದಿರತಕ್ಕಂಥ ಒಂದು ಜೆನೆಟಿಕ್ ಕೋಡ್ ಏನಿರುತ್ತೆ ಅದು ತೋರಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ದೃಷ್ಟಿ ದೋಷಗಳಿರ್ಬೋದು, ನೀವು ಎಷ್ಟೋ ಸಲ ನೋಡಿರ್ಬೋದು, ತಂದೆ ತಾಯಿ ಕನ್ನಡಕ್ಕೆ ಹಾಕ್ತಾರೆ ಅಂದರೆ ಮಕ್ಕಳು ಸಹ ಕನ್ನಡಕ್ಕೆ ಹಾಕ್ತಾರೆ. ಈ ಥರ ದೃಷ್ಟಿ ದೋಷಗಳು ಸಹ ಒಂದು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು. ಎಲ್ಲಿಯವರೆಗೂ ವಂಶ ಪಾರಂಪರ್ಯ ಅಂದರೆ ತಂದೆ ತಾಯಿ ನಂಬರ್ ಏನಿದೆಯೋ ಮಗುಗೂ ಅಷ್ಟೇ ನಂಬರ್ ಬಂದಿರುತ್ತೆ. ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ, ಅದೇ ಆಕ್ಸಿಸಲ್ಲೇ ಇರುತ್ತೆ. ಅಷ್ಟರವರೆಗೆ ಇದು ವಂಶ ಪಾರಂಪರ್ಯವಾಗಿರೋ ಸಾಧ್ಯತೆ ಇರುತ್ತೆ. ಮಾಲಗಣ್ಣು ಒಂದಿದೆ, ಅದು ಸಹ ವಂಶ ಪಾರಂಪರ್ಯವಾಗಿರಬಹುದು. ಅದಲ್ಲದೆ ಇನ್ನು ಸ್ವಲ್ಪ ಸೀರಿಯಸ್ ತೊಂದರೆಗಳು ಅಂದರೆ ಕಣ್ಣು ಒಳಗಡೆ ಅಕ್ಷಿಪಟಲ ಅಂತಿರುತ್ತೆ, ರೆಟಿನಾ ಅಂತ, ಅಲ್ಲಿ ಬರೋ ತೊಂದರೆ ರೆಟಿನೈಟಿಸ್ ಪಿಗ್ಮೆಂಟೋಸ ಅಂತ ಹೇಳ್ತೀವಿ. ಅದು ಸಹ ಹೆರಿಡಿಟರಿ ಇರಬಹುದು. ಎಸ್ಪೆಷಲಿ ತಂದೆ ತಾಯಿ ಏನಾದರೂ ಹತ್ತಿರದ ಸಂಬಂಧದಲ್ಲಿ ಮದುವೆ ಏನಾದರೂ ಆಗಿದ್ರೆ ಅದರಿಂದಲೂ ಸಹ ಬರ್ಬೋದು. ಮತ್ತು ಕಣ್ಣಿನ ಬೇರೆ ಬೇರೆ ಭಾಗಗಳಿದೆ. ಕಣ್ಣಿನ ಮುಂಭಾಗ ಕಾರ್ನಿಯಾ ಅಂತ ಹೇಳ್ತೀವಿ, ಅದರಲ್ಲೂ ಸಹ ಕೆಲವು ಡಿಜನರೇಟಿವ್ ಕಂಡೀಷನ್ಸ್ ಇರುತ್ತೆ. ಎಷ್ಟೋ ಸಲ ಎಂಟೈರ್ ಫ್ಯಾಮಿಲಿಲಿ ಬಂದಿರುತ್ತದು ಆ ಥರದ್ದು. ಅದಲ್ಲದೆ ನಂತರ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ, ವಯಸ್ಸಾದ್ಮೇಲೆ ತೋರಿಸ್ಕೊಳ್ಳುತ್ತೆ. ಅದು ಗ್ಲಕೋಮಾ ಇರಬಹುದು. ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಲ್ಲಿ ಇವ್ರಿಗೂ ಸಹ ಬರೋ ಒಂದು ಸಾಧ್ಯತೆ ಇರುತ್ತೆ. ಕಣ್ಣಿನ ಪೊರೆ ಎಲ್ರಿಗೂ ಬರುತ್ತೆ, ಆದರೆ ಕೆಲವು ವಂಶಗಳಲ್ಲಿ ಬೇಗ ಬರುತ್ತೆ. ಒಂದು 30-35 ವರ್ಷಕ್ಕೆ ಬಂದ್ಬಿಡುತ್ತೆ. ಅದು ಆ ವಂಶದಲ್ಲಿ ಎಲ್ರಿಗೂ ಹಾಗೆ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಅದು ಜೆನೆಟಿಕ್ ಕೋಡ್ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಸೊ ಅದು ಸಹ ಒಂದು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ತೊಂದರೆಗಳು. ಸೊ ಇವೆಲ್ಲ ಸಾಧ್ಯ ಉಂಟು. ಇದರಲ್ಲಿ ಸೀರಿಯಸ್ ತೊಂದರೆ ಅಂದರೆ ಅದು ರೆಟಿನೈಟಿಸ್ ಪಿಗ್ಮೆಂಟೋಸ. ಈ ಸೀರಿಯಸ್ ಯಾಕೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಇಲ್ಲ, ಇನ್ನೂ ಅದಕ್ಕೆ ಟ್ರೀಟ್ಮೆಂಟ್ ಬಂದಿಲ್ಲ. ಆ ಥರದ್ದೇನಾದರೂ ತೊಂದರೆಗಳು ಬಂದರೆ ಪಾಪ ಚಿಕ್ಕ ವಯಸ್ಸಿಂದಲೇ ಅವರು ಸಫರ್ ಮಾಡ್ತಾರೆ. ಅದೊಂದಕ್ಕೆ ಇನ್ನು ಕಣ್ಣಿನ ಕ್ಷೇತ್ರದಲ್ಲಿ ಮುಂದುವರಿಬೇಕಾಗಿದೆ. ಬಟ್ ಇದಕ್ಕೆ ನಾವು ಏನು ಪರಿಹಾರ ಅಂತ ಏನಾದ್ರು ಕಂಡ್ಕೊಳ್ಳೋಕೆ ಸಾಧ್ಯನಾ ಅಥವಾ ಅವಾಯ್ಡ್ ಮಾಡ್ಲಿಕ್ಕೆ? ನೋಡಿ, ಕೆಲವಕ್ಕೆ ಬಿಟ್ಟು ಮೋಸ್ಟ್ ಆಫ್ ದ ಕಂಡೀಷನ್ಸ್ಗೆ ಒಂದು ಟ್ರೀಟ್ಮೆಂಟ್ ಅನ್ನೋದಿದೆ. ಅದನ್ನ ಕಂಡು ಹಿಡ್ಕೊಂಡು ಟ್ರೀಟ್ ಮಾಡ್ಕೊಂಡ್ರೆ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು, ಅದರಿಂದ ಹೊರಗೆ ಬರಬಹುದು ನಾವು. ಕೆಲವು ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಇಲ್ಲ ಅಷ್ಟೇ. ಅಂದರೆ ಬಟ್ ಇದು ವಂಶಪಾರ್ಯ ಕಂಟಿನ್ಯೂ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ? ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದು ಹತ್ತಿರದ ಸಂಬಂಧಗಳಲ್ಲಿ ಮದುವೆ ಆಗದೇ ಇದ್ದರೆ ಅದೊಂದು ಇರುತ್ತೆ. ಮತ್ತೊಂದು ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗಲೇ ಆ ಜೆನೆಟಿಕ್ ಅನಾಲಿಸಿಸ್ ಮಾಡಿಕೊಂಡು ಅದನ್ನು ಸಹ, ಅದರಲ್ಲಿ ಇನ್ನೂ ಅಷ್ಟು ತಂತ್ರಜ್ಞಾನ ಬೆಳೆದಿಲ್ಲ, ಬಟ್ ಅದೊಂದು ದಾರಿ ಇದೆ. ಸೊ ಕೆಲವು ತೊಂದರೆಗಳನ್ನು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯತೆ ಉಂಟು. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ವಂಶ ಪಾರಂಪರ್ಯವಾಗಿ ಬರುವ ಸಾಕಷ್ಟು ಕಾಯಿಲೆಗಳ ಜೊತೆಗೆ ಕಣ್ಣಿನ ಸಮಸ್ಯೆಗಳೂ ಕೂಡ ಇರುತ್ತೆ. ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಪಡೆದುಕೊಂಡು ಚಿಕಿತ್ಸೆಯನ್ನು ಸ್ವೀಕರಿಸಿ. ನಮಸ್ಕಾರ.